ಹೆಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಲೂ ಮತ್ತು ಚಿಕನ್ ಸಾಂಬಾರ್. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದಲ್ವಾ? ಹಾಗಾದರೆ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಫಸ್ಟ್ ನಾನು ಇಲ್ಲಿ ಸಣ್ಣ ಜಾರ್ ತಗೊಂಡು ದಪ್ಪದಿರೋ ಈರುಳ್ಳಿ ತಗೊಂಡಿದ್ದೀನಿ 2. ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೋತೀನಿ, ಸಣ್ಣ ಮಿಕ್ಸರ್ ಜಾರಿಗೆ. ನೆಕ್ಸ್ಟ್ ನಾನು ದಂಟಿನ ಸಮೇತನೇ ಹಾಗೇನೆ ಸಾಂಬಾರ್ ಸೊಪ್ಪು ತಗೊಂಡಿದ್ದೀನಿ. ದಂಟಿನ ಸಮೇತ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಅದ್ರ ದಂಟಿನ ಸಮೇತನೇ ಹಾಕ್ಕೋಬೇಕು ಸಾಂಬಾರು ಸೊಪ್ಪು. ಹಾಕ್ಕೊಂಡು ಜಾರ್ ಲಿಡ್ನ ಕ್ಲೋಸ್ ಮಾಡಿ ಈ ಥರ ನೀರು ಹಾಕ್ದೇನೆ ಗ್ರೈಂಡ್ ಮಾಡ್ಕೊಂಡು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೈಸಾಗಿ. ನೆಕ್ಸ್ಟ್ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು 3ರಿಂದ 4 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ನೋಡಿ, ಈ ಥರ ಆಯಿಲ್ ಬಿಸಿ ಆದಮೇಲೆ ಒಂದು ಬಿರಿಯಾನಿ ಎಲೆ, ಭಾತ್ ಎಲೆ ಏನಾದರೂ ಹೇಳ್ಬೋದು. ನೆಕ್ಸ್ಟ್ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ, 2 ಲವಂಗ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಆಯಿಲ್ ಒಳಗಡೆ ಸ್ವಲ್ಪ ಫ್ರೈ ಆಗಬೇಕು. ನೆಕ್ಸ್ಟ್ ಅದಕ್ಕೆ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ನೆಕ್ಸ್ಟ್ ನಾವು ಪೇಸ್ಟ್ನ ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪನ್ನ ಪೇಸ್ಟ್ ರುಬ್ಕೊಂಡಿದ್ವಲ್ಲ ಚೆನ್ನಾಗಿ ನೈಸಾಗಿ, ಆ ಪೇಸ್ಟ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದು ಸಹ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲೆಲ್ಲ ಮೇಲ್ಗಡೆ ಬೀಡುತ್ತಲ್ವ, ಆವಾಗಲೂ ಗಂಟನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇದ್ರ ಸ್ಮೆಲ್ ಹೋಗುವವರೆಗೂ ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಒಂದು ಟೀ ಸ್ಪೂನಷ್ಟು ನಾನು ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾನು ಸಾಲ್ಟ್ ಇವಾಗ ಹಾಕ್ಕೊಂಡಿಲ್ಲ, ನೆಕ್ಸ್ಟ್ ಹಾಕ್ಕೊಳ್ಳೋದ ಸಾಲ್ಟು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ನೆಕ್ಸ್ಟ್ ಇಲ್ಲಿ ನಾನು ನೋಡಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಈ ಥರ 6 ಟೊಮಾಟೊ ತಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಟೊಮಾಟೊ ಹಾಕಿದ ತಕ್ಷಣ ಸಾಲ್ಟ್ ಹಾಕ್ಕೊಂಡ್ರೆ ಟೊಮಾಟೊ ಬೇಗ ಬೇಯುತ್ತೆ. ಅದಕ್ಕೆ ನೋಡಿ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಟಿರ್ತೀನಿ. ನೆಕ್ಸ್ಟ್ ಪ್ರೋಸೆಸ್ ಏನಂತ ಮಾಡ್ಕೊಳ್ಳೋಣ ಬನ್ನಿ. ಅದು ಆಗೋವರೆಗೂ ನಾನಿಲ್ಲಿ ತೆಂಗಿನಕಾಯಿ ತಗೊಂಡಿದ್ದೀನಿ ನೋಡಿ, ಸಣ್ಣ ಜಾರಲ್ಲಿ ಹಾಕ್ಕೋತಿದ್ದೀನಿ. ಸಣ್ಣ ಜಾರಲ್ಲಿ ಒಂದು ಅರ್ಧ ಭಾಗದಷ್ಟು ಆಗಿದೆ ತೆಂಗಿನಕಾಯಿ. ಅರ್ಧ kg ಚಿಕನಿಗೆ ಮಾಡ್ತಿರೋದು ನಾನು ಈ ಮಸಾಲೆ. ನೀವು ಜಾಸ್ತಿ ಮಾಡ್ತಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಜಾರ್ ಲಿಡ್ನ ಕ್ಲೋಸ್ ಮಾಡಿ ಸಣ್ಣಕ್ಕಿದು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ನೋಡಿ ಇದಾಗಿದೆ. ಈ ಥರ ಆಯಿಲೆಲ್ಲ ಮೇಲ್ಗಡೆ ಬಿಡಬೇಕು. ಟೊಮಾಟೊ ಎಲ್ಲ ಸಾಫ್ಟ್ ಆಗಿದೆ. ಹೈ ಫ್ಲೇಮ್ ಮಾಡ್ಕೊಂಡು ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಅರ್ಧ kg ಈ ಥರ ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪೆ ಪೀಸ್ ಇಟ್ಕೊಂಡಿದ್ದೀನಿ, ದಪ್ಪದಾಗೆ ಪೀಸ್ ಇಟ್ಕೊಂಡು ನೋಡಿ ಇದ್ರೊಳಗಡೆ ಫುಲ್ ಹಾಕ್ಕೋತೀನಿ ಚಿಕನ್ನು. ಮಸಾಲೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಏನು ಮಾಡಬೇಕು, ನಾವು ಸೌಟಲ್ಲಿ ಮತ್ತೆ ತಿರುಗಿಸ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಾಡ್ಕೊಂಡು ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಇದೇ ಮೇನು ಆಲೂಗೆಡ್ಡೆ ಈ ಥರ ಚಿಕ್ಕದಾಗಿ ತೊಗೊಂಡು ರೌಂಡ್ ಫುಲ್ ಹಾಗೇ ಹಾಕ್ಕೊಳ್ಳಿ, ಕಟ್ ಮಾಡೋಕ್ಕೆ ಹೋಗಬೇಡಿ. ಹಾಕ್ಕೊಂಡು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮುಂದ್ಗಡೆ ತೊಟ್ಟು ಮುರಿದು ಹಾಕ್ಕೊಂಡು ಇದು ಸಹ ಮಿಕ್ಸ್ ಮಾಡ್ಕೋತೀನಿ. ಇದೇ ಮೇನ್ ಇದರಲ್ಲಿ ಆಲೂಗೆಡ್ಡೆನೇ, ಸಣ್ಣ ಆಲೂಗೆಡ್ಡೆನೇ ತಗೊಳ್ಳಿ. ನೆಕ್ಸ್ಟ್ ಅದಕ್ಕೆ ನಮ್ಮ ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಸಹ ಹಾಕ್ಕೋತೀನಿ. ಹಾಕ್ಕೊಂಡು ನೀರು ಹಾಕ್ಕೋತೀನಿ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನೀರು. ಚಿಕನಲ್ಲೂ ನೀರು ಬಿಡುತ್ತೆ. ನಿಮಗೆ ಗಟ್ಟಿ ಬೇಕಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಸ್ವಲ್ಪ ಮೀಡಿಯಮ್ ಇರಬೇಕಂದ್ರೆ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ ನಾನು ಜಾಸ್ತಿ ಗಟ್ಟಿನೂ ಮಾಡ್ಕೊಳ್ಳಲ್ಲ, ಮೀಡಿಯಮಾಗಿ ಮಾಡ್ಕೋತೀನಿ. ಅದಕ್ಕೆ ಆ ಜಾರಲ್ಲೇ ತೊಳೆದು ನೀಟಾಗಿ ಮಸಾಲೆ ವೇಸ್ಟ್ ಆಗಬಾರ್ದಂತ ನೀರು ಹಾಕ್ಕೋತಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಒಂದು ಸಲ ಸರಿ ಇದೆಯಾ ಅಂತ. ಇಲ್ಲಾಂದರೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈ ಥರ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ತಗೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು 3 ವಿಷಲ್ ತಗೊಂಡಿದ್ದೀನಿ. ಈಗ ರೆಡಿ ಆಗಿದೆ ನೋಡಿ. ವಿಷಲ್ ತಗೊಂಡು ಓಪನ್ ಮಾಡ್ತೀನಿ. ಚಿಕನ್ ಎಲ್ಲ ಇನ್ನೂ ಬಿಸಿನೇ ತೆಗ್ದಿದ್ದೀನಲ್ವ, ಇನ್ನೂ ನೋಡಿ ಕುದೀತಿದೆ ಸಾಂಬಾರು. ರೆಡಿ ಆಯಿತು ನಮ್ಮ ಚಿಕನ್ ಮತ್ತು ಆಲೂ ಸಾಂಬಾರು. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಒಂದು ಸಲ ಅಂತೂ ಪಕ್ಕ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಈಸಿ, ತುಂಬ ಟೇಸ್ಟಿನೂ ಆಗಿತ್ತು. ಹಾಗೇ ಇನ್ಸ್ಟೆಂಟಾಗಿ ಬೇಗ ರೆಡಿ ಮಾಡ್ಕೋಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.